ಸರ್, ವಾಟಾಳ್ ನಾಗರಾಜ್ ಅವರು ಶಾಸಕರಾಗಿದ್ದಂಥವ್ರು, ನಿಮಗಿದ್ದಂಥ ವರ್ಚಸ್ಸು, ನಿಮಗಿರುವಂಥ ವರ್ಚಸ್ಸು, ಜನಪ್ರಿಯತೆ, ನೀವು CM ಆಗುವಂಥ ಸಾಧ್ಯತೆ ಕೂಡ ಇತ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ. ಮಿಸ್ ಮಾಡ್ಕೊಂಡ್ರಿ ಅನ್ಸಲ್ವಾ ಸರ್? ನಾನು CM ಆಗ್ಬೋದಿತ್ತು ಅಂತ. ಒಮ್ಮೆ ನೀವು CM ಆಗಿದ್ದಿದ್ರೆ ನಿಮ್ಮ ಆಡಳಿತ ವೈಖರಿ, ಕನ್ನಡ ಭಾಷೆಯ ಬಗ್ಗೆ ನಿಮಗಿರುವಂಥ ಒಲವಿಗೆ ಯಾವ ರೀತಿಯ ಒಂದು ಆಡಳಿತಾತ್ಮಕವಾದಂಥ ಒಂದು ಕೆಲಸ ಮಾಡ್ತಿದ್ರಿ ಅಂತ ಅನ್ಸುತ್ತೆ. CM ಆಗೋದನ್ನ ಮಿಸ್ ಮಾಡ್ಕೊಂಡ್ರಲ್ಲ ಸರ್? ನಿಜ. ಕನ್ನಡ ಅದೇ ಮುಖ್ಯಮಂತ್ರಿ, ಕನ್ನಡ ಅದೇ ಪ್ರಧಾನಮಂತ್ರಿ, ಕನ್ನಡ ಅದೇ ಚಕ್ರವರ್ತಿ ಅಂತ ಇದನ್ನ ನಾನು ಈ ರೀತಿ ಬಂದೆ. ನೀವು ಹೇಳೋದು ನಿಜ. ಎಂದೋ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ನಿಮ್ಗೆ ಹೇಳೋದಾದ್ರೆ ಒಂದು 50 ವರ್ಷ 60 ವರ್ಷದ ಹಿಂದೆ ನೂತನ ವಿದ್ಯುತ್ ಕಾರ್ಖಾನೆ NGF ಅಂತಿತ್ತಿಲ್ಲಿ. ಅಲ್ಲಿ ಸಾಹಿತಿ ಜವರೇಗೌಡರು ಭಾಷಣ ಮಾಡುವಾಗ ನಾನು ಇದ್ದೆ. ಮುಂದಿನ ಮುಖ್ಯಮಂತ್ರಿ ವಾಟಾಳ್ ನಾಗರಾಜ್ ಅವರಂತ ಪಾಪ ಘೋಷಣೆ ಮಾಡಿದ್ರು. ಆಯ್ತಾ? ನಿಮ್ಗೆ ಹೇಳೋದಾದ್ರೆ ನಾನು ಎಂದೋ ಮುಖ್ಯಮಂತ್ರಿ ಆಗೋದಕ್ಕೆ ನೀವು ಆಗಿ ಅಂತ ಒತ್ತಡ ಬಂದವರು ಉಂಟು. ಆದರೆ ಏನೋ ಈ ಥರ ಆಗಲಿಲ್ಲ. ಈಗ ಈ ಒಂದು ಹೊಲ್ಸು, ಈ ಒಂದು ದುರಾಡಳಿತ, ಈ ಒಂದು ಸೈನ್ಯದ ಆಡಳಿತ, ಇವೆಲ್ಲ ನೋಡಿದಾಗ ಒಂದ್ಸಾರಿ ಆದರೂ ಮುಖ್ಯಮಂತ್ರಿಯಾಗಿ ರಾಜ್ಯ ಹೆಂಗ್ ನಡಿಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನ ತೋರಿಸ್ಬೇಕು ಅಂತೇಳಿ ಮನಸ್ಸಿದೆ. ನೋಡೋಣ. ಇಡೀ ನಿಮ್ಗೆ ಹೇಳೋದಾದ್ರೆ ಈ ಅನೇಕ ಸಾಮಾಜಿಕ ಜಾಲತಾಣದಲ್ಲಂತೂ ಸಿಕ್ಕಾಬಟ್ಟೆ ನೀವು ಮುಖ್ಯಮಂತ್ರಿ ಆಗಬೇಕು, ಸಿಕ್ಕಾಬಟ್ಟೆ ಇದು ಮಾಡ್ತಾ ಇದ್ದಾರೆ. ನನಗೆ 28 ಯೋಚನೆ ಮಾಡಿ 28 ಏನಾದ್ರೂ ಈ ರಾಜ್ಯದ ಜನ ಒಂದು ಚಿಂತನೆ ಬಂದ್ರೆ ಇಡೀ ರಾಜ್ಯ ಕನ್ನಡ ಕನ್ನಡ ಸತ್ಯ ಪ್ರಾಮಾಣಿಕತೆ 15 ದಿವಸ ಆಗ್ಲಿ ತೋರಿಸ್ಬಿಡ್ತೀವಿ ನಾವು. 15 ದಿವಸ ಆಡಳಿತ ಇರಲಿ. ಏನು ಈಗ ನಾವು ಸುಮ್ಮನೆ ಉದಾಹರಣೆಗೆ ಒಬ್ಬ ಮುಖ್ಯಮಂತ್ರಿ ಅಂದ ತಕ್ಷಣ ಯಾಕೆ ನಾವು ಮನೆ ಬದಲಾವಣೆ ಮಾಡಬೇಕು? ನಮ್ಮ ಮನೆಗೆ ಏನಾಗಿದೆ, ಊರಾಗಲಿಂದ ಮನೆ ಕೆಡಿಸ್ಕೊಂಡಿದ್ದೀವಿ, ಅಲ್ಲೇ ಇರ್ಬೋದಲ್ವಾ? ಸರ್ಕಾರಿ ಬಂಗ್ಲೆ ಏನ್ ಬೇಡಪ್ಪ, ನನ್ನ ಮನೇಲಿ ಇರ್ತೀನಿ ಅಂತ ಹೇಳ್ಬೋದು. ಅದೊಂದು ಪ್ರೋಟೋಕಾಲ್ ಅಲ್ಲ ಸರ್? ಅದೊಂದು ಪ್ರೋಟೋಕಾಲ್ ಇರುತ್ತಲ್ಲ. CM ಆದ್ರೆ ಗೃಹ ಕಚೇರಿಲೇ ಇರಬೇಕು, ಅಲ್ಲೇ ಕಾರ್ಯನಿರ್ವಹಿಸಬೇಕು, ಅದೊಂದು ಇರುತ್ತಲ್ಲ. ಇಲ್ಲ, ಗೃಹ ಕಚೇರಿ ಅದಂಗೆ ಇರಲಿ. ಮನೆ ನನಗೆ ಇಂಥದ್ದೇ ಮನೆ ಬೇಕು, ನಾನು ಇಂಥದ್ದೇ ಬೇಕು, ನನ್ನಿಂದ 50 ಕಾರ್ ಬೇಕು. ಯಾಕೆ? ಹಿಂದೆ ಕೇರಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ನಂಬೂದ್ರಿ ಪಾದ್ ಸೈಕಲ್ ಹೋಗ್ತಿದ್ರು. ಸೈಕಲ್ ನಲ್ಲಿ ಸುಮಾರು 67 ಆ ಕಾಲದಲ್ಲಿ. ಈಗ ಅದಲ್ಲಿ ಏನಾಗಿದೆ ಅಂದ್ರೆ ಮುಖ್ಯಮಂತ್ರಿ ಅಂದ್ರೆ ಇದೊಂಥರ ದರ್ಬಾರ್ ಆಗಿದೆ. ಅದಾಗಬಾರ್ದು.